ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ಸ್ನೇಹಿತರೆ, ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಖಂಡಿತವಾಗಿಯೂ ಇದ್ದೇ ಇರ್ತಾರೆ. ಆ ನಿಟ್ಟಿನಲ್ಲಿ ನಮ್ಮೂರ ಭಟ್ಕಳದಲ್ಲಿ ಒಂದು ಘಟನೆ ಆಗಿದೆ, ಅತ್ಯಂತ ಗಂಭೀರವಾದಂಥ ಘಟನೆ. ಒಬ್ಬ ಅನ್ನೋನ್ ಪರ್ಸನ್, ಎಲ್ಲಿಂದಲೋ ಬಂದಂಥ ಒಬ್ಬ ವ್ಯಕ್ತಿ ತಾನು ಉದಯ್ ಕುಮಾರ್ ಅಂತ ಹೇಳ್ಕೊಂಡು ಒಂದು ಶಾಪ್ ಅಂತ ತೆಗಿತಾನೆ, ಗ್ಲೋಬಲ್ ಎಂಟರ್ಪ್ರೈಸಸ್ ಅಂತ. ನಾನು ಯಾಕೆ ಅವರನ್ನ ಅನ್ನೋನ್ ಪರ್ಸನ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಲೈಕ್ ಈಗ ಏನು ನಮಗೆ ಗೊತ್ತಾಗಿರುವಂಥ ಹೆಸರು ಉದಯ್ ಕುಮಾರ್ ರಂಗರಾಜು ಅಂತ, ತಮಿಳುನಾಡು ಮೂಲದವನು ಅನ್ನುವಂಥ ವಿಚಾರ ಗೊತ್ತಾಗಿತ್ತು. ಬಟ್ ಅವನು ಅದನ್ನು ಕೂಡ, ತನ್ನ ಹೆಸರನ್ನು ಕೂಡ ಫೇಕ್ ಮಾಡಿರುವಂಥ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದರೆ ಆತ ಮೋಸ ಮಾಡೋಕ್ಕೆ ಬಂದಿರುವಂಥ ವ್ಯಕ್ತಿ ಆಗಿರೋ ಕಾರಣಕ್ಕೆ ಆತ ತನ್ನ ಹೆಸರೇನು ಒರಿಜಿನಲ್ ಹೇಳ್ಕೊಳ್ಳುವಂಥ ಅವಶ್ಯಕತೆ ಅವನಿಗೂ ಕೂಡ ಇರಲ್ಲ. ಸೊ ಆ ಕಾರಣಕ್ಕಾಗಿ ಈ ಥರನೂ ಆಗಿರ್ಬೋದು ಅನ್ನೋ ಸಲುವಾಗಿ ಆತ ಅನ್ನೋನ್ ಪರ್ಸನ್ ಅಂತ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಇವನು ಬಂದು ಭಟ್ಕಳದಲ್ಲಿ ಕಾರ್ ಸ್ಟ್ರೀಟ್ ಅನ್ನುವಂಥ ಒಂದು ಜಾಗ, ಇದು ಪುರಸಭೆ ವ್ಯಾಪ್ತಿಯಲ್ಲಿ ಬರುತ್ತೆ. ಈ ಜಾಗದಲ್ಲಿ ಒಂದು ಆಫೀಸನ್ನು ಮಾಡ್ಕೋತಾನೆ, ಒಂದು ಅಂಗಡಿಯನ್ನು ತಗೋತಾನೆ. ಹೋಮ್ ಅಪ್ಲಯನ್ಸಸ್ಸನ್ನು ಅಥವಾ ಗೃಹ ಬಳಕೆ ವಸ್ತುಗಳನ್ನು ತಾನು ಅರ್ಧ ರೇಟ್ಗೆ, ಅರ್ಧ ಬೆಲೆಗೆ ಕೊಡ್ತೀನಿ ಅಂತ ಆತ ಹೇಳ್ಕೋತಾನೆ. ಮತ್ತು ಸಾಕಷ್ಟು ಜನರ ಹತ್ರ ಆತ ಮುಂಗಡ ಹಣವನ್ನು ತಗೋತಾನೆ. ಒಂದು ಮಾಹಿತಿಯ ಪ್ರಕಾರ ಆತ 500ಕ್ಕೂ ಹೆಚ್ಚು ಜನರ ಹತ್ರ ಆತ ಮುಂಗಡ ಹಣವನ್ನು ತಗೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಸೊ ಅಲ್ಲಿಗೆ ಆತನಿಗೆ ಒಂದು ದೊಡ್ಡ ಮಟ್ಟದ ಅಮೌಂಟ್ ಕಲೆಕ್ಟ್ ಆದಾಗ ಆತ ರಾತ್ರೋರಾತ್ರಿ ಇಲ್ಲಿಂದ ಪಾರಿ ಕೇಳ್ತಾನೆ ಮತ್ತು ಶಾಪನ್ನು ಕೂಡ ಬಂದ್ ಮಾಡಾಕ್ತಾನೆ. ಸೊ ಆನಂತರ ಈ ವಿಚಾರಗಳು ಗ್ರಾಹಕರಿಗೆ ಗೊತ್ತಾದಾಗ ಆತನ ಅಂಗಡಿ ಹತ್ರ ಬರ್ತಾರೆ, ಬಟ್ ಆತ ಅಲ್ಲಿ ಇರಲ್ಲ. ಸೊ ಇಂಥ ಘಟನೆಗಳು ಸಾಕಷ್ಟು ಮೇಲಿನ ಮೇಲೆ ವರದಿ ಆಗ್ತಾ ಇರುತ್ತೆ. ಬಟ್ ಜನ ಮಾತ್ರ ಎಚ್ಚೆತ್ಕೋತಾರ ಕೇಳಿದ್ರೆ ಖಂಡಿತವಾಗಿಯೂ ಎಚ್ಚೆತ್ಕೊಳ್ಳಲ್ಲ. ಜನ ಮತ್ತೆ ಒಂಥರ ಕ್ರೂರತನವನ್ನು ಪದೇ ಪದೇ ತೋರ್ಪಡಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಒಬ್ಬ ಅರ್ಧ ರೇಟ್ಗೆ ಒಂದು ಗೃಹ ಬಳಕೆ ವಸ್ತುಗಳನ್ನು ಕೊಡ್ತಾನಂದ ತಕ್ಷಣ ಆತನು ಏನೋ ಬೇರೆ ಉದ್ದೇಶವನ್ನು ಇಟ್ಕೊಂಡಿದ್ದಾನೆ ಅಂತ ಹೇಳೋದು ಖಂಡಿತವಾಗಿಯೂ ಗೊತ್ತಾಗುತ್ತೆ. ಯಾರು ಕೂಡ ಇದನ್ನು ಗೊತ್ತು ಮಾಡ್ಬೋದು, ಅನಲೈಸನ್ನು ಮಾಡ್ಬೋದು. ಬಟ್ ಜನ ಏನು ಮಾಡ್ತೀವಿ, ನಮಗೆ ಗೊತ್ತಾದರೂ ಕೂಡ ನಮ್ಗೆ ಈ ಅರ್ಧ ರೇಟಿನ ಆಮಿಷ ಇದೆಯಲ್ಲ, ಅದು ಈ ಗೊತ್ತಾಗಿರುವಂಥ ಒಂದು ಕಾನ್ಸಿಯಸ್ನೆಸ್ನನ್ನು ಅದು ಹಾಳು ಮಾಡಿ ತುಂಬ ಜೆನ್ವಿನ್ ಆಗೇ ಇರುವುದಂತ ಅವ್ರಿಗವರೇ ಅಂದ್ಕೊಂಡು ಅವರನ್ನವರೇ ಸಮಾಧಾನ ಮಾಡಿ ಅವರ ಒಂದು ಸಿಕ್ಸ್ ಸೆನ್ಸನ್ನು ಕೂಡ ಮೀಟುವಂಥ ಪ್ರಯತ್ನವನ್ನು ಅವ್ರಿಗವರು ಮಾಡ್ಕೋತಾರೆ. ಆನಂತರ ಇಂಥ ಒಂದು ಜಾಲಕ್ಕೆ ಅವ್ರು ಬೀಳ್ತಾರೆ. ಮತ್ತು ಹೆಚ್ಚಾಗಿ ಶ್ರೀಮಂತರು ಸಹಜವಾಗಿ ಆನ್ಲೈನಲ್ಲಿ ಅಥವಾ ಈ ದೊಡ್ಡ ದೊಡ್ಡ ಶೋರೂಮಲ್ಲಿ ಇವರು ಪರ್ಚೇಸನ್ನು ಮಾಡೋ ಕಾರಣಕ್ಕಾಗಿ ಇಲ್ಲಿ ಸಿಕ್ಕಾಕೊಳ್ಳುವಂಥರು ಖಂಡಿತವಾಗಿಯೂ ಮಧ್ಯಮ ವರ್ಗ ಮತ್ತು ಬಡವರು ಇಲ್ಲಿ ಸಿಕ್ಕಾಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಸೊ ನಾವು ಮಾಡಬೇಕಾಗಿದ್ದಂತಂದರೆ, ನಾವು ಹೆಚ್ಚಾಗಿ ಇಂಥದ್ದೆಲ್ಲ ನೋಡಿದಾಗ ಸ್ವಲ್ಪ ಪ್ರಬುದ್ಧತೆ ಇರುವವರು, ಪ್ರಬುದ್ಧ ಜನಾಂಗ ಅಥವಾ ಓದ್ಕೊಂಡವರು ಇದರ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು. ಯಾಕೆಂದರೆ ಇಂಥ ವಿಚಾರ ಗೊತ್ತಾದ ತಕ್ಷಣ ಅಟ್ಲೀಸ್ಟ್ ಇದನ್ನು ಪೊಲೀಸರಿಗೆ ಇನ್ಫಾರ್ಮ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಅವರು ಕೂಡ ಏನಿಲ್ಲ ಅಂತ ಹೇಳಿದ್ರು ಅವರ ಒಂದು ಡೀಟೇಲ್ಸನ್ನು, ಡಾಕ್ಯುಮೆಂಟೇಷನನ್ನು ಕಲೆ ಹಾಕುವಂಥ ಪ್ರಯತ್ನವನ್ನು ಮಾಡಬೇಕು. ಅವ್ರನ್ನ ಅರೆಸ್ಟ್ ಮಾಡಿ ಅಥವಾ ಪ್ರಕರಣ ದಾಖಲೆ ಮಾಡಿ ಅಂತ ನಾನು ಕೂಡ ಹೇಳ್ತಾ ಇಲ್ಲ. ಅವ್ರ ಮೇಲೆ ಒಂದು ಕಣ್ಣಿಡುವಂಥ ಪ್ರಯತ್ನವಂತೂ ಆಗಲೇಬೇಕಾಗಿತ್ತು. ಆ್ಯಂಡ್ ಇಲ್ಲೂ ಈ ವಿಚಾರದಲ್ಲೂ ಕೆಲವೊಂದು ವ್ಯಕ್ತಿಗಳು ಇವ್ರ ಬಗ್ಗೆ ಪೊಲೀಸರ ಗಮನಕ್ಕೂ ಕೂಡ ತಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದ್ರ ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲ. ಇದೊಂದೇ ವಿಚಾರ ಅಲ್ಲ, ಇತ್ತೀಚೆಗಂತೂ ಸಾಕಷ್ಟು ಇಂಥ ಆನ್ಲೈನ್, ಇದು ಆಫ್ಲೈನ್ ವಂಚನೆ ಆದರೆ ಆನ್ಲೈನ್ ವಂಚನೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ. ನಮ್ಮ ಹುಡುಗರನ್ನ ಟಾರ್ಗೆಟ್ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಮೊಬೈಲ್ ಮೂಲಕನೇ ಗಾಳ ಹಾಕಿ ಬೇಕಾದಷ್ಟು ಸುಲಿಗೆ ಮಾಡ್ತಾ ಇದ್ದಾರೆ. ಮತ್ತು ಅಂಥ ಸುಲಿಗೆಗೆ ಒಳಗಾದಂಥ ವ್ಯಕ್ತಿಗಳು ತಮಗೆ ಗೊತ್ತಿಲ್ಲದಂತೆ ಸಾಕಷ್ಟು ಸಾಲ ಮೂಲ ಮಾಡಿಕೊಂಡು ಆ್ಯಪಲ್ಲಿ ಸಾಲ ತಗೊಂಡು, ಮೀಟ್ರ್ ಬಡ್ಡಿಯಲ್ಲಿ ಸಾಲ ತಗೊಂಡು, ಆನಂತರ ಆ ಸಾಲ ತೀರ್ಸೋಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದು ಕೂಡ ಘಟನೆಗಳು ವರದಿಯಾಗಿದೆ. ಆದರೆ ಇಂಥ ಘಟನೆಗಳಾದಾಗ ಮನೆಯವರು ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಯಾವುದೋ ಬೇರೆ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡು ಈ ಥರ ಮೋಸ ಹೋಗಿದ್ದಂಥ ಪ್ರಕರಣವನ್ನು ದಾಖಲಿಸಲ್ಲ. ಆ ಸಲುವಾಗಿ ಇದು ಸುದ್ದಿನೂ ಕೂಡ ಆಗಲ್ಲ. ಏನೋ ಒಂದು ಆತ್ಮಹತ್ಯೆ, ಸಹಜವಾದ ಆತ್ಮಹತ್ಯೆ ಪ್ರಕರಣ ಅಂತ ಇದು ಆ ಕೇಸ್ ಅಲ್ಲಿಗೆ ಕ್ಲೋಸ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಇಂಥ ಮೋಸದ ಜಾಲದ ವಿರುದ್ಧವಾಗಿ ನಾವು ಸದಾ ಎಚ್ಚರವಾಗಿರೋಣ ಅಂತ ಹೇಳ್ತಾ, ಸ್ನೇಹಿತರೆ, ತಾವು ಇಂಥ ಮೋಸದ ಜಾಲಕ್ಕೆ ಬೀಳ್ಬೇಡಿ ಮತ್ತು ಇಂಥದ್ದು ತಮ್ಮ ಗಮನಕ್ಕೆ ಬಂದಾಗ ತಾವಾದಷ್ಟು ಇದು ಪೊಲೀಸ್ ಇಲಾಖೆಗೆ ಇನ್ಫಾರ್ಮ್ ಮಾಡುವಂಥ ಕೆಲಸ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.
ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದ.